बीदर की जिला पंचायत में आज कर्नाटका क्षेत्रीय संतुलन निवारण समिति की बैठक समिति के अध्यक्ष प्रोफेसर एम गोविंद राव की अध्यक्षता में समीक्षा बैठक आयोजित की गई, जिसमें वन पर्यावरण एवं बीदर जिला प्रभारी मंत्री ईश्वर खंडरे, मंत्री रहीम खान सहित जिलाधिकारी आदि मंच पर मौजूद रहे। बैठक में विधायक, विधान परिषद सदस्य, विभिन्न विभागों के अधिकारी आदि उपस्थित रहे। इस अवसर पर विभिन्न विभागों के अधिकारियों से संवाद किया गया और कार्यों की समीक्षा की गई। कैमरामैन महेश का कवरेज। ಕಡಿಮೆ ಹಂಚಿಕೆ ಆಗ್ತಾ ಇದೆ, ದಟ್ ಶುಡ್ ಬಿ ಕರೆಕ್ಟೆಡ್ ಅಂತ ನೀವು ಹೇಳಿದ್ರಿ. ಈಗ ಅದಕ್ಕೆ ಈ ಸಮಿತಿ ಮಾಡಿದ್ದೀವಿ. ಸಮಿತಿಗೆ ನೀವು ಏನು ಈ ಬೀದರ್ ಬಗ್ಗೆ ಸುಧಾರಣೆ ಮಾಡಲಿಕ್ಕೆ ಏನು ಆಕ್ಷನ್ ತಗೋಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಬೇರೆ ಗೋರೆಲ್ಲ ಅವರೆಲ್ಲ ನಮಗೆ ಬರೋದು ಏನು ಮಾಡಲಿಕ್ಕಾಗಲ್ಲ. ವಿದ್ಯಾರ್ಥಿಗಳೇನಿದ್ದಾರೆ ತಾಂತ್ರಿಕವಾಗಿ ಅವರಿಗೆ ಕೌಶಲ್ಯ ತರಬೇತಿ ಕೊಡಬೇಕು. ಅವರಿಗೆ ಕೌಶಲ್ಯ ತರಬೇತಿ ನಿರಂತರವಾಗಿ ನಾವು ಕೊಡ್ತಾ ಇದ್ರೆ ಇವತ್ತೇನು ಇಂಡಸ್ಟ್ರಿಗೆ ಬೇಕಾಗಿಲ್ಲ, ರಿಕ್ವೈರ್ಮೆಂಟ್ ಅಲ್ಲ ಇಂಡಸ್ಟ್ರಿ, ಆ ಆಧಾರದ ಮೇಲೆ ನಾವು ಅವರಿಗೆ ತರಬೇತಿ ಕೊಟ್ಟರೆ ಇಂಡಸ್ಟ್ರೀಸ್ ಬಿಲ್ ಪಕ್ಕದ ಸ್ಟೂಡೆಂಟ್ಸ್ ಯಾರು ತರಬೇತಿ ಪಡೆದಿದ್ದಾರೆ, ಕೌಶಲ್ಯ ಪಡೆದಿದ್ದಾರೆ ಅವ್ರು ಹುದ್ದೆ ಕೊಡ್ತೀನಿ ಬರ್ತಾರೆ. ಸೇಮ್ ಇಂಡಸ್ಟ್ರೀಸ್ ಕ್ಯಾನ್ ಕಮ್ ಅಪ್ ಇನ್ ಬೀದರ್ ಆಲ್ಸೋ. ಅದು ಬರಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಾದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಈಸಿಲಿ ಅವರಿಗೆ ಪರ್ಮಿಷನ್ ಕೊಡುವಂಥದ್ದು ಇರಬೇಕು. ಇವೆಲ್ಲ ಮೂಲಸೌಕರ್ಯಗಳಿಗೆ ಕೊಡುವಂಥ ರೀತಿಯಲ್ಲಿ ಮಾಡಿದ್ರೆ ಕಾಸ್ಟ್ ಆಫ್ ರೆಪ್ಯುಟೇಷನ್ ಮಾನ್ಯ ಅಧ್ಯಕ್ಷರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್. ಟರ್ಷರಿ ಸೂಪರ್ ಸ್ಪೆಷಾಲಿಟಿ ಕೇರ್ ಎಲ್ಲಿ ಟ್ರಾಮಾ, ಕ್ಯಾನ್ಸರ್ ಎಲ್ಲ ಬರ್ತದಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ ಸರ್. ಹಾಗಂತ ಒಂದು 2-3-4 ಇಯರ್ಸ್ ಎಲ್ಲ ಇದಾಗ್ತದೆ. ಸ್ವಲ್ಪ ನೋಡ್ ಮಾಡ್ತೀವಿ ಸರ್ ಪ್ಲೀಸ್. ಲಾಸ್ಟ್ ಡೇಟ್ ಬಗ್ಗೆ ಸರ್ ಮಂಡಳಿಯಲ್ಲಿ ಒಂದು 8 ತಿಂಗಳು ಬಂದು ಉಸ್ತುವಾರಿ ಸಿಕ್ತು. ನಾವೆಲ್ಲ CSC ಉದ್ಘಾಟನೆ ಮಾಡಿದ್ವಿ ಸರ್. ಇನ್ನೂ ತನ ಹಂಗೆ ಇದೆ ಸರ್, ಒಳಗಡೆ ಎಂಪ್ಲಾಯ್ಮೆಂಟ್ ಚೆಕ್ ಮಾಡ್ತೀವಿ. ಉಸ್ತುವಾರಿ ಸಚಿವರು ಹೇಳ್ತೇನೆ ಸರ್, ಒಂದು SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಬಂದ್ರೆ, ಯಾಕಂದ್ರೆ ಲಾಜಿಸ್ಟಿಕ್ಸ್ ಇದೆ, ಏರ್ಪೋರ್ಟ್ ಆಗಿದೆ, ಕನೆಕ್ಟಿವಿಟಿ ಇದೆ, ಬೀದರ್ಗೆ ಹೈವೇ ಕನೆಕ್ಟಿವಿಟಿ ಇದೆ ಸರ್, ಮತ್ತೆ ಏರ್ಪೋರ್ಟ್ ಕೂಡ ಆಗಿದೆ ಸರ್. ಫ್ಲೈಟ್ ಕೂಡ ಡೈಲಿ ಬರ್ತಾ ಇದೆ, ರೋಡ್ಸ್ ರೈಲ್ವೆನೂ ಕೂಡ ಚೆನ್ನಾಗಿ ಮೊನ್ನೆ ಕೂಡ ಗೂಡ್ಸ್ ಶೆಡ್ನು ಆಯ್ತು, ಒಳ್ಳೆ ರೀತಿಯಲ್ಲಿ ಸಾಕಷ್ಟು ಟ್ರೈನ್ ಓಡುತ್ತೆ. ಬೀದರ್ ಗುಲ್ಬರ್ಗ ಕೂಡ ಕನೆಕ್ಟಿವಿಟಿ ಆಗಿದೆ ಸರ್. ಒಂದು SEZ ಒಂದು ಮಾಡಿದ್ರೆ ತುಂಬಾ ಒಳ್ಳೆ ಇನ್ವೆಸ್ಟರ್ ಬರ್ತಾರೆ ಸರ್. ಯಾಕಂದ್ರೆ ಸ್ವಲ್ಪ ಸವಲತ್ತು ಕೊಟ್ಟರೆ ಬರ್ತಾರಲ್ಲ ಸರ್ ಇಂಡಸ್ಟ್ರಿದವ್ರಿಗೆ. ನಾವು ಇನ್ಸೆನ್ಟಿವ್ಸ್ ಕೊಟ್ಟರೆ ಜನ ಇನ್ವೆಸ್ಟ್ ಮಾಡ್ತಾರೆ ಸರ್ ಬೀದರ್ಗೆ. ಅದ್ರ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ತಮ್ಮಲಿಂದ Bangalore and Mysore are located. So Bidar ಮತ್ತು ಹೈದರಾಬಾದ್ ಕೂಡ ಅದೇ ರೀತಿಯಲ್ಲಿ ಕನೆಕ್ಟೆಡ್ ಇದಾವೆ ಸರ್. ಜೈರಾಬಾದ್ ಹೈದರಾಬಾದ್ ಸ್ಯಾಟಲೈಟ್ ಟೌನ್ ಗೆ ಬರ್ತಾ ಇದೆ. ಬೀದರ್ can further become a satellite town of Hyderabad or otherwise that will be good. Bidar ಶಾಸಕರು ಹೇಳಿದಂಗೆ special economic zone that will also help a lot sir. Otherwise to start with 10,000 square feet area ನಲ್ಲಿ vertical building ಅಲ್ಲಿ ನಾವು start ಮಾಡಬಹುದು sir. But for that we will be needing engineering colleges. Is it a special economic zone? Are you asking for the industrial cluster? Sir, SEC or to start with vertical building also 10,000 square feet area ನಲ್ಲಿ ಮಾಡಬಹುದು. Who is willing to come here? Sir, we'll have to. See, you can create a zone, yes. But then some industry has to come in. No? Yes, they have to have the. I mean, you sir, don't have the. If we provide them incentives, sir. If you announce, industry will come sir. If you announce